ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೂತವರ ಆತ್ಮೀಯರೇ, ಇವತ್ತೊಂದು ಸಾಮಾಜಿಕ ಕಳಕಳಿ ನೆಲಗಟ್ಟಲೆ ಮಾತು. ಅದರವರು ಸುಪ್ರೀಂ ಕೋರ್ಟ್ ಇದ್ದು ಬೀದಿ ನಾಯಿಗಳನ್ನು ಬೀದಿಗಳನ್ನು ಈ ಬೀದಿ ನಾಯಿಗಳಿಂದ ಮುಕ್ತವಾಗಿಸಿ ಮತ್ತೆಲ್ಲಿ ಹೋಗ್ಬೇಕ್ರಿ ಅವೆಲ್ಲ ಅನ್ನುವಂಥ ಒಂದು ಪ್ರಶ್ನೆ ಎದ್ದು ನಿಲ್ತದೆ. ಇವತ್ತು ಸುಪ್ರೀಂ ಕೋರ್ಟಿಗೆ ಅನಿಸದ ಬೀದಿ ನಾಯಿಗಳನ್ನ ಬೀದಿಗಳಿಂದ ಮುಕ್ತಗೊಳಿಸ್ರಿ. ಹೌದು, ಪ್ರಾಣಿ ಹಿಂಸೆ ತಪ್ಪು, ಅದಾಗಬಾರ್ದು, ಸಾಕಷ್ಟು ರೂಲ್ಸ್ ಇದ್ದಾವೆ, ಮಾಡಿದ್ದಾರೆ. ಅದ್ರ ನಾಯಿಗಳ ಬಗ್ಗೆ ಪ್ರೀತಿ ತಿಂತವ್ರು ಎಲ್ಲರೂ ಅವು ಉಳಿಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾರಿಗೂ ಬೇಡಾಗಿಲ್ಲ. ಯಾಕಂದರೆ ಮನುಷ್ಯನ ಅತ್ಯಂತ ಆತ್ಮೀಯ ಆರಂಭದ ಸ್ನೇಹಿತನದು ನಾಯಿ ಮತ್ತು ಬೆಕ್ಕು. ಇವು ಎಷ್ಟೋ ಶತಮಾನಗಳಿಂದ ಮನುಷ್ಯನ ಜೊತೆಗೆ ಬಂದಂಥವು. ಇವು ನಾವು ನೋಡಿದ್ದೀವಿ. ನಿಮಗೆ ಗೊತ್ತದ, ಕಾಣೂರು ಹೆಗ್ಗಡತಿಯಲ್ಲಿ ನಾಯಿದು ಪಾತ್ರ ಬರ್ತದಲ್ಲ, ಅನೇಕ ಚಿತ್ರಗಳನ್ನ ನೋಡಿದ್ದೀವಿ, ಇತ್ತೀಚಿನ ಸಿನಿಮಾಗಳಲ್ಲೂ ನೋಡಿದ್ದೀವಿ. ಹೌದು, ನಿಜವಾಗಿ ನಾಯಿ ನಮಗೆ ಬಹಳ ಆತ್ಮೀಯ. ಆದ್ರೆ ಅದು ಬೀದಿ ನಾಯಿ ಆದಾಗೋ, ಅದು ನಮಗೆ ತೊಂದರೆ ಕೊಟ್ಟಾಗೋ ಅದರ ಸಹಿಸೋದು ಭಾಳ ಕಷ್ಟ. ಮಹಾಜನ್ ಅಂತಂದು ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿ ಇದ್ದರು. ಅವರು ಮಿಸ್ಸಸ್ ನಾಯಿಯನ್ನು ಸಾಕೊಂಡಿದ್ರು ಮನೆಯಲ್ಲಿ. ಭಾಳ ಪ್ರೀತಿ ಮಾಡ್ತಾಯಿದ್ದಾರೆ ನಾಯಿ. ಪಾಪ ಕೊನೆಗೆ ನಾಯಿ ಕಡಿತಕ್ಕೆ ಅವರು ಉಳಿದದ್ದು ಹೆಚ್ಚಾಗಿ ಹೋಗ್ಬಿಟ್ಟು. ಹೌದು, ಪಾಪ ಏನು ತಿಳಿತದ ನಾಯಿಗಳಿಗೆ ಸರಿ ಯಾವುದು ತಪ್ಪು ಯಾವುದೇ ಜ್ಞಾನದಪ್ಪ. ಹೌದು, ಪ್ರೀತಿ ಮಾಡ್ತಾವ, ಅನ್ನ ಹಾಕ್ತಾರೆ, ನೀರು ಹಾಕ್ತಾನೆ, ಮತ್ತೇನು ಮಾಡ್ತಾರೆ, ಪರಮ ಕಾಳಜಿ ಮಾಡ್ತದೆ, ಕಾಳಜಿ ಮಾಡ್ತಾವ. ಅದ್ರ ಹಿತ ಅನ್ನಿಸ್ತದೆ. ಅದು ಎಲ್ಲ ಸಮಯದಲ್ಲೂ ಹಿತ ಅಂತಲ್ಲ. ಅದಕ್ಕಾಗಿ ಹೌದು, ನಾಯಿಗಳನ್ನ ಕೊಲ್ಲಬಾರ್ದು. ಪ್ರಾಣಿ ಮೇಲೆ ದಯ ಇರಬೇಕು. ಒಪ್ಪು ನಾವು ಮಾತನ್ನು ಬೆಗ್ಗಳಾಯಿತು, ಏನೋ ಆಯಿತು. ಆದರೆ ಅವುಗಳಿಂದ ಅಪಾಯಗಳು ಇದ್ದಾವಲ್ಲ ನಮಗೆ, ಅದನ್ನ ಯಾಕೆ ಗಮನಿಸ್ತಾರೆ ಅಂತ ಇತ್ತೀಚೆಗೆ ಭಾಳಷ್ಟು ನೋಡ್ತಾ ಇದ್ದೀವಿ ಬೀದಿ ನಾಯಿಗಳ ಕಾಟಗಳನ್ನು. ಇಡೀ ದೇಶ ತುಂಬ ಒಂದು ಇದರಲ್ಲೆಲ್ಲ, ಅದರಲ್ಲೂ ಪಟ್ಟಣಗಳಲ್ಲೇ, ಊರುಗಳಲ್ಲೇ, ಅದರಲ್ಲೂ ದೊಡ್ಡ ಪಟ್ಟಣಗಳಲ್ಲೇ, ನಗರಗಳಲ್ಲೇ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲೇ, ಓಣಿಗಳಲ್ಲಿ ನಾಯಿಗಳ ಹಾವಳಿ ಜೋರಾಗ್ಯದ. ಯಾಕಂದರೆ ಅದನ್ನು ಕೊಲ್ಲುವಾಗಿಲ್ಲ. ಸರಿ ಅದ ಇಲ್ಲ ಅಂತ ಅಲ್ಲ. ಆದರೆ ಅವುಗಳಿಂದ ಬಚಾವ್ ಆಗೋದು ಹೆಂಗೆ? ಅದು ಈಗ ಬರ್ತರೋ ನಾಯಿ ನಮಗೆ ಕಡಿತದೋ ಇಲ್ಲೋ ಗೊತ್ತಾಗೋದು ಹೆಂಗೆ? ಅದು ನಮಗೆ ಪ್ರೀತಿ ಮಾಡ್ಲಿಕ್ಕೆ ಬರ್ತದೋ, ಅದು ನಮ್ಗೆ ಹಿಡ್ಲಿಕ್ಕೆ ಬರ್ತದೋ ಅಂತ ಎಷ್ಟೋ ಜನ ಪಾಪ ಈ ಒಂದು ಗದ್ದಲದಲ್ಲೇ ಈ ನಾಯಿಗಳ ಕಾಲದಿಂದ ಜೀವ ಕಳ್ಕೊಂಡಂಥ ಪ್ರಸಂಗಗಳು ಸಾಕಷ್ಟು ಇದ್ದಾವೆ. ನೋಡ್ರಿ, ಕಳೆದ 20 ದಿವಸ ನಮ್ಮ ನ್ಯಾಯಾಧೀಶರಿಗೂ ಇದೇ ರೀತಿ ಕಾಟಾದಾಗ ಸಹಜವಾಗಿ ಇವತ್ತಿಗೆ ಡಿಸಿಷನ್ಗೆ ಬಂದಿದ್ದಾರೆ. ಇಲ್ಲಪ್ಪ ಅದು ಹೆಂಗೆ ಮಾಡಿ ಮುಕ್ತ ಮಾಡಿರಿ. ಯಾರು ಮಾಡೋರು? ಯಾರು ಅಲ್ಲಿ ಆಡಳಿತ, ಮುನ್ಸಿಪಾಲ್ಟಿ, ಗ್ರಾಮ ಪಂಚಾಯತಿ, ಅದೇ ರೀತಿ ಇನ್ನುಳಿದ್ರು ನಗರಸಭೆಯವರು, ಮೆಟ್ರೋಪಾಲಿಟನ್ ಸಿಟಿ ಅವರು ಎಲ್ಲಿದ್ದರು, BBMP ಇದ್ದರೆ ಅಲ್ಲಿ ಅವರು ಸಹಿತ ಇದು ನೀವು ಮುಕ್ತಗೊಳಿಸ್ತೀವಿ ಅಂತೇಳಿ ಇವತ್ತು ಆಜ್ಞೆ ಮಾಡಿದ್ದಾರೆ. ಮುಕ್ತಗೊಳಿಸೋದು ಅಡ್ಡಿ ಇಲ್ಲ. ಆದರೆ ಅವುಗಳನ್ನ ಹೆಂಗೆ ಮುಕ್ತಗೊಳಿಸೋದು ಇದೊಂದು ಪ್ರಶ್ನೆ ಅದ. ಅಲ್ಲಿ ಕಾನೂನು ಅದ. ನೀವು ಎಲ್ಲಿ ಹಿಡಿದಿರ್ತೀರಿ ಅಲ್ಲೇ ಹೋಗಿ ಬಿಡಬೇಕು ಅಂತದ. ಆದರೆ ಈಗ ಎಲ್ಲಿ ಇರ್ತದೆ ಅಲ್ಲಿ ಹೋಗಿ ಬಿಡೋದಕ್ಕೆ ಸಹಿತ ಕಷ್ಟ ಆಗಿಬಿಟ್ಟದು. ಪ್ರತಿಯೊಂದು ಓಣಿಯಲ್ಲಿ ಜನ ರಾತ್ರಿ ಅಡ್ಡಾಡೋದು ಕಷ್ಟ ಆಗಿ ಹೋಗ್ಬಿಡೋದ್ರಿ. ರಾತ್ರಿ 10 ನಂತರ ಬೆಳಗಿನ 5 ಒಳಗೆ ಮತ್ತು ಹಗರಿ ಹೊತ್ತು ತರಿಸಿದ ಕಷ್ಟ. ಹೊಸ ಮನುಷ್ಯ ಬಂದರೆ ಪಾಪ ಅವು ಯಾವುದೋ ಮನುಷ್ಯ ಬಂದು ಸಹಜವಾಗಿ ಅಟ್ಯಾಕ್ ಮಾಡ್ತಾವೆ. ಇವುಗಳಿಂದ ಮುಕ್ತಿ ಹೇಗೆ ಅಂತೇಳಿ ಭಾಳಷ್ಟು ಕಡೆ ಹಳ್ಳಿಗಳಲ್ಲಂತೂ ಹೊಸ ಜನ ಬಂದ್ರೆ ಅಲ್ಲಿ ಇನ್ನೂ ಕಷ್ಟ. ಯಾಕಪ್ಪ ಅಂದ್ರೆ ಸಹಜದ ಹೆಚ್ಚಿನ ಮಂದಿ ನೋಡಿರೋದಿಲ್ಲ. ಅಲ್ಲ ಹೊಸದಾಗಿ ಯಾವ ವ್ಯಕ್ತಿ ಬಂದ್ರೆ ಇನ್ನೂ ಬಿಟ್ಟರೆ ಹೊಲಗಳಲ್ಲೇ ಸಹಿತ ಇಂಥವು ನಾವು ನೋಡಿದ್ವಿ ಸಾಕಷ್ಟು. ಅದಕ್ಕೆ ಇದನ್ನು ಹೋಗಿ ಬಿಡಬೇಕು ಅನ್ನುವಂಥದ್ದು, ಮುಕ್ತ ಮಾಡಬೇಕು ಅನ್ನುವಂಥ ಮಾತು ಮಾಡಿದರು. ಇದರ ಯಾವ ರೀತಿ ಮುಕ್ತ ಮಾಡೋದು ಅನ್ನೋದು ಕ್ಲಾರಿಟಿ ಇರಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಎಲ್ಲಿ ಇರ್ತಾವೆ ಅಲ್ಲೇ ಬಿಡಬೇಕು, ಅಥವಾ ಅವ್ರು ನೋಡೋದು ಕಾಡಿಗೆ ಅದು ಬಿಡಬೇಕು, ಮತ್ತೆಲ್ಲಿ ಬಿಡಬೇಕು ಅದನ್ನು? ಮತ್ತು ಯಾಕಂದ್ರೆ ನಾಡಿನಲ್ಲಿ ತೊಂದರೆ ಕೊಡೋದು ಗ್ಯಾರಂಟಿ ಅದ. ಮುಂದೆ ಕೊಲ್ಲಬೇಕಾದ್ರೆ ಮನಸ್ಸು ಒಪ್ಪುವುದಿಲ್ಲ. ಒಂದು ನಾಗರಿಕ ಸಮಾಜ ಆಗಿರ್ಬೋದು, ನಮ್ಮ ಸಮಾಜ ಎಲ್ಲನೂ ಆಯಿತು, ನಾವು ಆಯಿತು, ಯಾರು ಅದನ್ನು ಒಪ್ಪುವುದಿಲ್ಲ. ಹಾಗಾದ್ರೆ ಮಾಡೋದೇನು? ಆಗಿರುತ್ತಿರೋದು ಸರಳ ಹಾದಿರಪ್ಪ ಅಂದರೆ ಕಾಡಿಗೆ ಬಿಡುವಂಥದ್ದು ಅಂತ. ಇಲ್ಲ ಕಾಡ ಪ್ರಾಣಿಗಳು ಉಳಿಬೇಕಲ್ರಿ. ಅಲ್ಲಿ ಜೀವನ ವ್ಯವಸ್ಥೆ ಹೆಂಗದ ಇಲ್ಲೇ ಒಂದಕ್ಕೊಂದೊಂದು ಬದುಕುವಂಥದ್ದು. ಸಣ್ಣ ಮೀನು ದೊಡ್ಡ ಮೀನು ತಿಂದು ಬದುಕ್ತದೆ. ಇದು ವ್ಯವಸ್ಥೆ ಇದೆ. ಇದನ್ನು ನಾವು ಅರ್ಕೋಬೇಕಾಗ್ಯದ. ಮಾನವೀಯತೆಯ ದೃಷ್ಟಿಯಲ್ಲಿ ಹೇಳಿದ್ದು ಯೋಗಿದ್ರು. ವಾಸ್ತವವಾಗಿ ಈ ಸಪೋಸ್ ಇನ್ನೊಂದು ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಇವತ್ತು ಮೀನುಗಳನ್ನು ತಿನ್ನೋ ಜನ ಇಲ್ಲದೆ ಹೋಗಿದ್ರೆ ಇವತ್ತು ಪರಿಸ್ಥಿತಿ ಏನಾಗಿತ್ತು?
ನಾವಿವತ್ತು ನದಿಗಳಲ್ಲಿ ಹೆಜ್ಜೆ ಇಡೋದು ಕಷ್ಟ ಆಗೋಗ್ಬಿಡೋದು, ಬದುಕೋದು ಕಷ್ಟ ಆಗ್ತಾಯಿತ್ತು. ನದಿ ಆಯಿತು, ಮತ್ತೆ ಆಯಿತು. ಈಗ ನೋಡಿದ್ವಿ ನಾವು ಶೃಂಗೇರಿಯಲ್ಲಿ ಹೋದಾಗ ಅಲ್ಲಿ ಮೀನುಗಳು ಯಾವ ರೀತಿ ಇರ್ತಾವೆ ಅಂತೇಳಿ, ಯಾಕಂದ್ರೆ ಬೇಟೆ ಆಡೋದಿಲ್ಲ, ನೀರು ಇಳಿಸೋದು ಕಷ್ಟ ಆಗ್ತದೆ. ಅದರ ಅರ್ಥ ಏನಪ್ಪ ಅಂತಂದ್ರೆ ಯಾವುದಕ್ಕೂ ತನ್ನದೇ ಅಂತ ಲಿಮಿಟ್ ಇರ್ತದಂತ. ಮಾಂಸಾಹಾರ ಯಾಕೆ ಬಂತು? ಮತ್ತು 70% ಜನ ಮಾಂಸಾಹಾರಿಗಳಿದ್ದಾರಲ್ಲೇ ಈ ಜಗತ್ತಿನಲ್ಲಿ, ಬರೀ ಭಾರತ ಒಂದಲ್ಲ, ಇಡೀ ಜಗತ್ತಿನಲ್ಲಿ 70 ಮೇಲ್ಪಟ್ಟು ಮಾಂಸಾಹಾರಿಗಳಿದ್ದಾರೆ. ಯಾಕಂದ್ರೆ ಒಂದೊಂದು ತಿಂದು ಬದುಕುವಂಥದ್ದು ಸರಣಿ ಅದ್ರ ಇಲ್ಲೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ಯದ. ಮಾನವೀಯ ನೆಲೆಗಟ್ಟಿನಲ್ಲಿ ಅವ್ರು ಕೊಲ್ಲಬಾರ್ದು, ಹೌದು ಕೊಲ್ಲಬಾರ್ದು, ಆದ್ರೆ ಅವ್ರು ಪಾಪ ತೊಂದರೆ ಕೊಡ್ಲಿಕ್ಕೆ ಏನು ಮಾಡಬೇಕು? ಅಟ್ಲೀಸ್ಟ್ ಕಾಡಿ ಹೋಗಿ ಬಿಟ್ಬಿಡೋದು. ಅದು ಏನಾಗ್ತದೆ ರೀ ಅಲ್ಲ, ಇದು ಬಿಟ್ಟು ಮತ್ತಿನದ. ಇವತ್ತಿನ ಸುಪ್ರೀಂ ಕೋರ್ಟ್ಗೆ ಅನಿಸದ, ಹೌದಪ್ಪ ಈ ನಾಯಿಗಳನ್ನು ಅವುಗಳನ್ನ ನೀವು ಮುಕ್ತಗೊಳಿಸ್ಬೇಕು ಬೀದಿಯಿಂದ ಅಷ್ಟೇ ಅಲ್ಲ, ಓರಿಗಳಿಂದ ಭಾಳ ಕಷ್ಟ. ಮೊದಲು ಏನಾಗ್ತದೆ, ಮನುಷ್ಯ ಆರಂಭದಲ್ಲ ತನ್ನ ಸುತ್ತಮುತ್ತ ಯಾವುದೋ ಅಟ್ಯಾಕ್ ಆಗಲಿ, ಕಾಡು ಪ್ರಾಣಿ ಆಗಿರ್ಬೋದು, ಮತ್ತಾರೋ ಆಗಿರ್ಬೋದು, ಅಥವಾ ಹರಡುಕೋರಾಗಿರ್ಬೋದು, ಕಳ್ಳರಾಗಿರ್ಬೋದು, ಅಟ್ಯಾಕ್ ಮಾಡ್ಬೋದು ಅಂತ ಹಳ್ಳಿಗಳಿಂದ ಜನ ತಮ್ಮ ಸುತ್ತಮುತ್ತ ನಾಯಿಗಳನ್ನು ಸಾಕ್ತಾಯಿದ್ರು. ಒಂದು ಕಾಡು ಪ್ರಾಣಿ ಉಳಿಸಲುವಾಗಿ ನಾಯಿಗಳನ್ನು ಸಾಕ್ತಾಯಿದ್ರು. ಆದರೆ ಇವತ್ತು ಈ ಒಂದು ನಮ್ಮ ಡೆವಲಪ್ಮೆಂಟ್ ಆಗಿದೆ, ಇವತ್ತು ನಾಗರಿಕವಾಗಿ ಡೆವಲಪ್ ಆಗಿದ್ವಿ, ನಾವು ಭಾಳ ಮುಂದೆ ಬಂದಿದ್ದೀವಿ, ನಾವು ರಕ್ಷಣೆ ಮಾಡ್ಕೊಳ್ತೀವಿ. ನೋಡಿರಿ, ಯಾವುದೇ ಪಟ್ಟಣದಲ್ಲಿ ಪೊಲೀಸ್ ವ್ಯವಸ್ಥೆ ಅದ, ಪೊಲೀಸರ ಉದ್ಯೋಗನ ರಾತ್ರಿ ಹೇಳಿದ್ರೆ ಕಾಲ ಮಾಡುವಂಥದ್ದು, ಮತ್ತಿನ ಮಾಡುವಂಥದ್ದು. ಅಂದಾಗ ನಾಯಿಗಳ ಸಾಕುವಿಕೆ ಬೇಕಾ ಅನ್ನುವಂಥದ್ದು. ಪ್ರೀತಿಗೆ ಅವ್ರು ಸಾಕಲಿ, ಯಾರೂ ಬೇಡ ಅಂದಿಲ್ಲ. ಆದರೆ ಅದನ್ನು ತೊಂದರೆ ಆದಾಗ ಇದನ್ನು ಉತ್ತರ ಹುಡುಕಬೇಕಾಗಿದೆ. ಈಗಲ್ಲ ಹೇಳ್ತೇನೆ ನಿಮಗೆ, ಮೀನುಗಳನ್ನು ನದಿಗಳಲ್ಲಿ ಬಿಟ್ಟರೆ, ತಿನ್ನೋದು ಬಿಟ್ಟರೆ ಏನಾದಿತ್ತು? ಆಡುಗಳನ್ನು ಇವ್ರು ಮಾಂಸಾಹಾರ ತಿನ್ನೋದು ಬಿಟ್ಟರೆ ಏನಾಯಿತು? ಆಡ, ಕುರಿ, ಕೋಣ ಇವೆಲ್ಲ ಬಿಟ್ಟರೆ ಏನಾದಿತ್ತು? ನಾವು ಬದುಕೋಕ್ಕಾಗ್ತದನ? ಇಲ್ಲೇ ಜೀವಿಗಳ ಸಂತುಲನ ಕಾಯುವ ಸಲುವಾಗಿ ನಿಸರ್ಗನ ಅದನ್ನು ಒಂದಕ್ಕೊಂದು ತಿಂದು ಬದುಕುವಂಥ ವ್ಯವಸ್ಥೆ ಇಟ್ಟದ್ರಿ ಇಲ್ಲೇ. ಅದು ತಪ್ಪು ಸರಿನೋ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರೂ 70% ಜನ ಉಪವಾಸ ಬೀಳುವಂಥ ಪ್ರಸಂಗ ಬರ್ತದೆ. ಯಾಕೆ? ಮಾಂಸಾಹಾರ ಮೇಲೆ ಡಿಪೆಂಡ್ ಅದಾವ. ಅದೇ ಪ್ರಾಣಿಗಳಲ್ಲೂ ಸಹಿತ ಹುಲಿ ಹೆಂಗೆ ಬದುಕಬೇಕು ಹೇಳ್ರಿ? ಹುಲಿ ಇನ್ನೊಂದು ತಿಂದ ಬದುಕಬೇಕಲ್ಲ, ಅದು ಹುಲ್ಲು ತಿನ್ನಲಿಕ್ಕೆ ಸಾಧ್ಯದನ? ಇವೆಲ್ಲರೂ ಇವು ಚಿಂತನೆ ಮಾಡುವಂಥ ದಿಶೆಯಲ್ಲಿ ನಾವು ಹೋಗ್ಬೇಕು. ಅದಕ್ಕೆ ಇವರ ಭಾವನೆಗಳಿಗೆ ಒಳಗಾದರೆ ಇಲ್ಲ. ಈಗ ಆಗ್ಯದ ನೋಡ್ರಿ, ಈ ಸಮಸ್ಯೆ ಶುರುವಾಗಿಬಿಡ್ತದೆ. ಬೀದಿ ನಾಯಿಗಳಂತ ಇವತ್ತಿನ ಸುಪ್ರೀಂ ಕೋರ್ಟ್ ಹೇಳಿದ, ನಾಳೆ ಓಡಿ ನಾಯಿಗಳಂತ ಹೇಳ್ತದೆ. ಹೌದು ರೀ, ತೊಂದರೆ ಆದಾಗ ಏನು ಮಾಡಬೇಕು ಅನ್ನೋದು ಇವತ್ತು ಪ್ರಶ್ನೆ ಅನ್ನೋದ. ಭಾಳಷ್ಟು ಕಡೆ ಪ್ರಶ್ನೆ ಮಾಡುವಂಥ ವಿಷಯ ಅದು. ಪ್ರಾಣಿ ಜೀವಿಗಳು ನೀವು ಪ್ರೀತಿ ಮಾಡ್ರಪ್ಪ, ಬೇಡ ಅಂತ ಹೇಳೋದಲ್ಲ, ಆದ್ರೆ ಅದರಿಂದ ಅಪಾಯ ಆದಾಗ ಏನು ಮಾಡಬೇಕು? ಇದಕ್ಕೆ ಪರಿಹಾರ ಹುಡುಕಲ್ಲ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಪರಿಹಾರ ಸಮಸ್ಯೆನ ಎಲ್ಲರೂ ಹೇಳ್ತಾರೆ. ಹೌದು ರೀ, ನಾಯಿಗಳು ಭಾಳ ರಾತ್ರಿ. ಈಗ ನೋಡಿರಿ, ರಾತ್ರಿ ನೀವು ಏನಾದರೂ ಸ್ವಲ್ಪ ಹೊತ್ತು ಅನ್ನೋದ್ರ ನಂತರ ಊರೊಳಗೆ ಏನೋ ವೆಹಿಕಲ್ ತೊಗೊಂಡು ಹೊಂಟ್ರಿ, ಮತ್ತು 2 ವೀಲರ್ ತೊಗೊಂಡು ಹೊಂಟ್ರಿ, ಅದು ಭಾಳ ಕಷ್ಟ ಅದ. ಅದು ಕಾಲು ಹಿಡಿದು ಬಿಡ್ತಾವೆ, ಎಲ್ಲ ಮೈ ಮೇಲೆ ಏರಿ ಬಂದು ಬಿಡ್ತಾವೆ, ಭಾಳ ಕಷ್ಟ, ಅಡ್ಡಾಡೋದು ಕಷ್ಟ. ಒಂದು ನಾಯಿದು ಇನ್ನೊಂದು ನಾಯಿ ಮತ್ತೊಂದು ನಾಯಿ ಬಂದಿರ್ತದೆ. ಯಾಕೆ? ನಾಯಿಗಳು ಅಲ್ಲಿ ಅವುಗಳ ಮಿನಿಮಮ್ ಒಂದು 8-10 ವರ್ಷ ಉತ್ತರ ಆಯುಷ್ಯ ಇರ್ತದೆ. ಹಾಗೆ ಬೆಳೀತಾ ಹೋಗ್ತಾ ಇರ್ತಾವೆ. ಓಣಿಯಲ್ಲಿ ಸಾಕಷ್ಟು ನಾಯಿಗಳು ಎಲ್ಲ ನೆಲೆಗಟ್ಟಿನಲ್ಲ. ಇವತ್ತೇ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದಲ್ಲ, ಇದು ಭಾಳ ಮಹತ್ವದ. ಇವುಗಳು ಎಲ್ಲಿ ಬಿಡಬೇಕು ಅನ್ನೋದು ಸಹಿತ ಒಂದು ಪರಿಹಾರ ಹುಡುಕಿ ಕೊಟ್ಟರೆ ಭಾಳ ಉತ್ತಮ. ಜೊತೆಗೆ ನಮಗೆ ತಿಳಿದ ಮಟ್ಟಿಗೆ ಇವುಗಳನ್ನು ಕಾಡಿನಲ್ಲಿ ಬಿಟ್ಟರೆ ಭಾಳ ಉತ್ತಮ. ಯಾಕಂದ್ರೆ ಆಯಿತು, ಕಾಡಪ್ರಾಣಿ ತಿಂದು ಬದುಕ್ತದೋ, ಅದರಲ್ಲಿ ಸರ್ವೈವ್ ಆಗ್ತದೆ, ಆದರೆ ಅದು ಗೊತ್ತದ ಪ್ರತಿಯೊಂದಿಗೂ ಹುಟ್ಟಂಥ ಜೀವಿಗೆ ಹೆಂಗೆ ಸರ್ವೈವ್ ಆಗ್ಬೇಕಂತೆ. ಆದರೂ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ಒಂದು ದಿನ ಬದುಕುವಂಥ ವ್ಯವಸ್ಥೆ ಇಲ್ಲದ ಆ ಸರಪಳಿಗೆ ಬಲಿ ಆಗ್ತಾ ಇರ್ತಾವೆ. ಅದನ್ನು ನಾವು ಎಲ್ಲನೂ ಪ್ರತಿಯೊಂದು ರೀತಿ ಮಾಡಿದ್ರೆ ಇವತ್ತು ನಮ್ಮಲ್ಲಿ ಆಡುಗಳ ಮಧ್ಯದಲ್ಲೇ, ಆಡಿನ ಜೊತೆಗೆ ಇನ್ನುಳಿದ ಹೋತುಗಳ ಮಧ್ಯದಲ್ಲೇ, ಮೀನುಗಳ ಮಧ್ಯದಲ್ಲೇ, ಕೋಣಗಳ ಮಧ್ಯದಲ್ಲಿ, ಅಥವಾ ದನಕರುಗಳ ಮಧ್ಯದಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತಿತ್ತು. ಯಾವ ರೀತಿ ಬೆಳೀತಾ ಇದ್ವು ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ನ ಈ ಒಂದು ಏನಪ್ಪ ಡೈರೆಕ್ಷನ್ ಏನಿದೆ ಇವತ್ತು ನಮಗೆ ಆದೇಶ ಕೊಟ್ಟಿದ್ದು ನಿಶ್ಚಿತವಾಗಿಯೂ ಇದು ಒಳ್ಳೆಯ ಡಿಸಿಷನ್. ಯಾಕಂತಂದ್ರೆ ಮತ್ತು ಸ್ವತಃ ಅವ್ರಿಗೂ ಅನಿಸೋದು ಇವತ್ತು ನಮ್ಮ ನ್ಯಾಯಾಧೀಶರಿಗೆ ಈ ನಾಯಿ ಕಸ್ತೈತೋ ಇಲ್ಲೋ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅವ್ರು ಸುಮ್ಮನೆ ದೂರ ಮಾಡಿಬಿಟ್ರಿ ಅನ್ನುವಂಥ ಸಿಂಪಲ್ ಲಾಜಿಕ್ ಇದು ಮಾಡ್ಯಾರ. ಆದೇಶ ಮಾಡಿದರೆ ನಾಯಿಗಳಿಂದ ತುರ್ತು ನಾವು ಬಚಾವ್ ಆಗ್ಬೋದೇನೋ ಅಲ್ವಾ? ನಿಮಗೇನು ಅನಿಸ್ತದೆ ನೋಡಿರಿ, ಕಾಮೆಂಟ್ ಮಾಡಿರಿ, ತಿಳಿಸ್ರಿ, ಟೀಕೆ ಮಾಡಿರಿ, ಟೀಕೆ ಇದ್ದರೆ ಇಲ್ಲ ಸರಿ ಅಂತ ಹೇಳಿ ತಪ್ಪಂದೇಳಿ ನೀವು ಚರ್ಚೆ ಮಾಡಿರಿ. ಯಾಕಂದರೆ ಇವತ್ತು ನಾಯಿಗಳ ಹಾವಳಿ ಅಂತಿ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ ಅಂತ ನಮ್ಮ ಮಾತನ್ನು ಹೇಳ್ತಾ ಸುಪ್ರೀಂನ ಈ ನಿರ್ಧಾರಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸುವಂಥದ್ದು ಸರಿ ಅಂತ ಹೇಳ್ಬೇಕಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.